ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಕರೆಕ್ಟಾದಂಥ ಹೆಲ್ತ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನಾನು ಕೆಲವೊಂದು ವಿಡಿಯೋ ಸೀರೀಸಲ್ಲಿ ಈ PCOS ಬಗ್ಗೆ ವಿಡಿಯೋಸನ್ನು ಮಾಡಿದ್ದೆ. ಅದು ಯಾವುದರಿಂದ ಆಗತ್ತೆ, ಅದರಲ್ಲಿ ಏನು ಲಕ್ಷಣಗಳನ್ನು ನಾವು ನೋಡ್ತಾ ಇರ್ತೇವೆ ಎಕ್ಸೆಟ್ರಾ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ PCOS, ಈ ಲೈಫ್ ಸ್ಟೈಲ್ ಚೇಂಜಸ್ ಆ್ಯಂಡ್ ಕೆಲವೊಂದು ಟಿಪ್ಸ್ ಟು ಮ್ಯಾನೇಜ್ PCOS ಇದ್ರ ಬಗ್ಗೆ ತಿಳ್ಕೊಳ್ಳೋಣ. PCOS ನಿಮ್ಗೆ ಗೊತ್ತಿರುವ ಹಾಗೆ ಈಗಿನ ಕಾಲದಲ್ಲಿ ತುಂಬ ಕಾಮನ್ ಪ್ರಾಬ್ಲಮ್. ನಮ್ಮ ಇಂಡಿಯಾದಲ್ಲೇ ಇದರ ಇನ್ಸಿಡೆನ್ಸ್ 100 ಜನ ಹೆಣ್ಮಕ್ಳನ್ನು ನಾವು ತೆಕ್ಕೊಂಡು ನೋಡಿದರೆ ಅದರಲ್ಲಿ ಒಂದು 8 ರಿಂದ 25 ಜನರಿಗೆ ಈ PCOS ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ಇದರಿಂದ ಸುಮಾರಷ್ಟು ಸಿಂಪ್ಟಮ್ಸ್ ಬರ್ತವೆ. ಯಾವುದರಿಂದ ಅವರಿಗೆ ಬಹಳ ದೈಹಿಕವಾಗಿ, ಮಾನಸಿಕವಾಗಿ, ಇಮೋಷ್ನಲಿ ಸಹ ಅವರಿಗೆ ತುಂಬ ಅವರು ಸಫರ್ ಆಗ್ತಾ ಇರ್ತಾರೆ. ಆ್ಯಂಡ್ ಯಾವಾಗ ಇದರ ಟ್ರೀಟ್ಮೆಂಟ್ ಬರುತ್ತೆ, ಬಹಳಷ್ಟು ಜನರಿಗೆ ಟ್ರೀಟ್ಮೆಂಟ್ ಅಂದರೆ ಗುಳಿಗೆ ತೆಗೆದುಕೊಂಡ ಮೇಲೆ ಇಮ್ಮಿಡಿಯೇಟ್ಲಿ ಆ ಔಷಧಿ ಕೆಲಸ ಮಾಡಬೇಕು ಆ್ಯಂಡ್ ಅವರ ಸಿಂಪ್ಟಮ್ಸ್ ಹೋಗ್ಬಿಡ್ಬೇಕು. ಆ್ಯಂಡ್ ಎಸ್ಪೆಷಲಿ ನಮ್ಮ ಈಗಿನ ಲೈಫ್ ಸ್ಟೈಲಲ್ಲಿ ಅಥವಾ ನಾವು ಈಗಿನ ಜನ್ರೇಷನಲ್ಲಿ ಅದು ಇಮ್ಮಿಡಿಯೇಟ್ಲಿ ಆಗಬೇಕು. ಇವತ್ತು ಗುಳಿಗೆ ತೊಗೊಂಡ್ವಿ ಆ್ಯಂಡ್ ವಿತಿನ್ 1 ವೀಕ್ ಅದು ಕಂಪ್ಲೀಟ್ಲಿ ಹೋಗ್ಬಿಡಬೇಕು. ಬಟ್ PCOS ಇಂಥ ಒಂದು ಡಿಸೀಸ್, ಇದರಲ್ಲಿ ನೀವು ಎಷ್ಟೇ ಔಷಧಿ ತಗೊಳ್ಳಿ, ಯಾವುದೇ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸಿಗೆ ಹೋಗಿ, ನೀವು ಕ್ರೀಮ್ಸ್ ಹಾಕ್ಕೊಳ್ಳಿ, ಬೇರೆ ಬೇರೆ ಮೊಡ್ಯಾಲಿಟೀಸ್, ಎಲೋಪ್ಯಾಥಿ, ಆಯುರ್ವೇದ, ಹೋಮಿಯೋಪತಿ ಎಕ್ಸೆಟ್ರಾ, ಅದು ಇದು ಎಲ್ಲ ಟ್ರೈ ಮಾಡಿ. ಬಟ್ ಒಂದು ಕೀ ಇಂಗ್ರೀಡಿಯೆಂಟ್, ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಮೇಲೆ ನೀವು ಫೋಕಸ್ ಮಾಡಲಿಲ್ಲ ಅಂದರೆ ಈ PCOSಗೆ ನೀವು ಟ್ರೀಟ್ ಮಾಡಲಿಕ್ಕೆ ಆಗೋದಿಲ್ಲ. PCOSಗೆ ಕಂಪ್ಲೀಟ್ಲಿ ಕ್ಯೂರ್ ಇಲ್ಲ. ಬಟ್ ಎಸ್, ನಾವು ಟ್ರೀಟ್ಮೆಂಟನ್ನು ಕೊಡ್ತೇವೆ, ಔಷಧಿಯನ್ನು ಕೊಡ್ತೇವೆ. ಯಾಕೆ? ನಿಮ್ಮ ಸಿಂಪ್ಟಮ್ಸ್ ಕಡಿಮೆ ಆಗಲಿ, ನಿಮಗೆ ಕಾಂಪ್ಲಿಕೇಶನ್ಸ್ ಆಗದೆ ಇರಲಿ ಅಂತ. ಬಟ್ ಇವೆಲ್ಲದರ ಸೆಂಟರ್ ಪಾಯಿಂಟ್ ಏನು? ಒಂದು ಇಂಪಾರ್ಟೆಂಟ್ ಚೇಂಜ್ ನೀವು ಯಾವ್ದು ಮಾಡಬೇಕು. ಆ್ಯಂಡ್ ಇದೇ 80 to 90% ಕೇಸಸಲ್ಲಿ ಈ PCOSನ್ನು ಕಡಿಮೆ ಮಾಡುತ್ತೆ. ಈ ಟ್ಯಾಬ್ಲೆಟ್ಸು, ಮೆಡಿಸಿನ್ಸು ಅವೇನು ಮಾಡ್ತವೆ, ಬರೀ 20% ಅಷ್ಟೇ ಅವು ಕೆಲಸ ಮಾಡ್ತವೆ. ನೀವು ಬರೀ ಟ್ಯಾಬ್ಲೆಟನ್ನು ತೆಗೆದುಕೊಳ್ತೀರಾ ಆ್ಯಂಡ್ ಚೇಂಜಸನ್ನು ಮಾಡಲಿಲ್ಲ ಅಂದರೆ ಅದು ಯಾವುದಕ್ಕೂ ಉಪಯೋಗ ಆಗೋದಿಲ್ಲ. ಚೇಂಜಸ್ ಮಾಡೋದು ಬಹಳ ಕಷ್ಟ. ಹೇಳಲಿಕ್ಕೆ ಬಹಳ ಈಸಿ, ಆದರೆ ಮಾಡಲಿಕ್ಕೆ ಬಹಳ ಕಷ್ಟ. ಆ್ಯಂಡ್ ಒಂದು ಕನ್ಸಿಸ್ಟೆಂಟ್ಲಿ ಅದನ್ನು ಮಾಡೋದು ಇನ್ನೂ ಕಷ್ಟ. 1-2 ತಿಂಗಳ ಮಾಡಿದ್ವಿ ಆಮೇಲೆ ಇದಾಗೋದಿಲ್ಲ ಅಂತ ಬಿಟ್ಬಿಡೋರು ಬಹಳ. ಬಟ್ ಎಲ್ಲಿಯವರೆಗೆ ನೀವು ಈ ಚೇಂಜಸನ್ನು ಕನ್ಸಿಸ್ಟೆಂಟ್ಲಿ ಮಾಡೋದಿಲ್ಲ, ನಿಮ್ಮ ಜೀವನ ಶೈಲಿಯಲ್ಲಿ ಇವುಗಳನ್ನು ಅಳವಡಿಸ್ಕೊಳ್ಳೋದಿಲ್ಲ, ನೀವು ಈ ಥರದ PCOS ಫ್ಲೇರ್ ಅಪ್, ಸಿಂಪ್ಟಮ್ಸ್ ಹೆಚ್ಚಾಗೋದು, ಸಿಂಪ್ಟಮ್ಸ್ ಕಡಿಮೆ ಆಗೋದು, ಮೂಡ್ ಸ್ವಿಂಗ್ಸ್ ಆಗೋದು, ಈ ಮೊಡವೆಗಳು ಬರೋದು, ಈ ಹೇರ್ ಗ್ರೋತ್, ಇವೆಲ್ಲ ನಿಮಗೆ ಬರ್ತಾ ಇರ್ತವೆ. ಆ್ಯಂಡ್ ಕೆಲವೊಂದು ಕಾಂಪ್ಲಿಕೇಶನ್ ಸಹ ಆಗ್ತಾ ಇರ್ತವೆ. ಸೊ ಭಾಳಷ್ಟು ಜನ ಈ ಯಂಗ್ ಗರ್ಲ್ಸ್ ಕೇಳ್ತಾ ಇರ್ತಾರೆ, ಮೇಡಮ್ ಈ PCOS ಇದೆ, ನನಗೇನಾದರೂ ಒಂದು ಟ್ರೀಟ್ಮೆಂಟ್ ಹೇಳಿಬಿಡಿ ಅಂತ. ಟ್ರೀಟ್ಮೆಂಟ್ ಹೇಳ್ಬೋದು, ಟ್ರೀಟ್ಮೆಂಟಿಗೆ ಔಷಧಿ ಕೊಡ್ಬೋದು, ಎಲ್ಲ ಕ್ರೀಮ್ಸ್ ಕೊಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ನೀವು ಕೆಲವೊಂದು ಚೇಂಜಸ್ ಅನ್ನು ಮಾಡಲಿಲ್ಲ ಅಂದಾಗ ಇವು ಯಾವುದಕ್ಕೂ ಉಪಯೋಗ ಆಗ್ತಾ ಇರೋದಿಲ್ಲ. ಇದನ್ನು ನೀವು ಎಷ್ಟು ಸೀರಿಯಸ್ಲಿ ತೊಗೊಳ್ತೀರಾ, ಎಷ್ಟು ಪ್ರಾಕ್ಟೀಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ. ಇವೊಂದು ನೀವು ಮಾಡ್ತಾ ಇರ್ತೀರಾ, ಆಫ್ ಟ್ರ್ಯಾಕ್ ಬರ್ತೀರಾ, ಮತ್ತೆ ನೀವು ಅದನ್ನು ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಹೀಗೆ ಮಾಡಿದಾಗ ಮಾತ್ರ ನಿಮ್ಮ PCOSಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಸೊ ಫಸ್ಟ್ ಲೈಫ್ ಸ್ಟೈಲ್ ಚೇಂಜಲ್ಲಿ ಬರುತ್ತೆ. ಇಂಪಾರ್ಟೆಂಟ್ ಅಂದರೆ ಡಯಟ್ ಏನಿದೆ ಅಥವಾ ನಮ್ಮ ಆಹಾರ ಏನಿದೆ, 80% ಈ ಎಲ್ಲ ಪ್ರಾಬ್ಲಮ್ಸಲ್ಲಿ ಈ ಆಹಾರ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ವೇಟ್ ಗೇನೇ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, PCOS ಇರ್ಬೋದು. ಸೊ PCOS ಅಲ್ಲೂ ಸಹ ನೀವು ಡಯಟಿನ ಬಗ್ಗೆ ಕಾಳಜಿ ವಹಿಸಬೇಕು. ಸೊ ಈಗ ನಾನು ಯಾವ ಡಯಟನ್ನು ಫಾಲೋ ಮಾಡಲಿ, ಏನು ತಿನ್ನಲಿ, ಏನು ತಿನ್ನಲೇಬಾರ್ದು, ಇದನ್ನು ಅವಾಯ್ಡ್ ಮಾಡಬೇಕಾ ಅಂತ ಸುಮಾರಷ್ಟು ಕ್ವೆಶನ್ ಇರುತ್ತೆ. ನಾನೊಂದು ಸಪ್ರೇಟ್ ವಿಡಿಯೋವನ್ನೇ ಮಾಡಿದ್ದೇನೆ ಈ PCOS ಡಯಟ್ ಬಗ್ಗೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು. ಬಟ್ ಇನ್ ಜನರಲ್ ನೀವು ಏನು ನೆನ್ಪಿಟ್ಕೊಳ್ಬೇಕು ಅಂದರೆ, PCOS ಇದ್ದಾಗ ನಿಮಗೆ ಒಂದು ಸಮತೋಲಿತ ಆಹಾರ ಬೇಕಾಗತ್ತೆ. ನಾನು ಕಾರ್ಬೋಹೈಡ್ರೇಟ್ಸನ್ನು ತಿನ್ನೋದೇ ಇಲ್ಲ, ನಾನು ಪ್ರೋಟೀನ್ಸನ್ನು ಅವಾಯ್ಡ್ ಮಾಡಬೇಕು, ನಾನು ಫ್ಯಾಟ್ಸ್ ತಿನ್ನೋದೇ ಇಲ್ಲ, ನಾನು ತುಂಬ ದಪ್ಪಗಾಗ್ತಾ ಇದ್ದೀನಿ, ಈ ಥರದ ಮಿಸ್ಟೇಕ್ಸನ್ನು ಮಾಡಬೇಡಿ. ಒಂದು ಸಮತೋಲಿತ ಆಹಾರ ಬಹಳ ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಹಾರ್ಮೋನ್ ಹೆಲ್ತಿಗೆ. ಏನೇ ನೀವು ಹಿತಮಿತವಾಗಿ ತಿಂದರೆ,
ಪೋರ್ಷನನ್ನು ಕಂಟ್ರೋಲ್ ಮಾಡಿದರೆ ಅದು ನಿಮಗೆ ಯಾವತ್ತೂ ವಿಷವಾಗಿ ಟರ್ನ್ ಆಗೋದಿಲ್ಲ. ಸೊ ಇವೇನು ತಿಂತಾ ಇರ್ತೀರಾ ಅದಕ್ಕೊಂದು ಲಿಮಿಟ್ ಇರಬೇಕು. ಎಷ್ಟು ತಿಂತಾ ಇರ್ತೀರಾ ಅಂತ ನಿಮ್ಗೆ ತಿಳಿದಿರಬೇಕು. ಗೋಡಂಬಿ ಒಳ್ಳೆಯದು ಅಂತ ಹೇಳ್ಕೊಂಡು ನಾವು ಒಂದು ಬೌಲ್ ಗಟ್ಟಲೆ ಗೋಡಂಬಿ ತಿನ್ನೋದಲ್ಲ. ದಿನಕ್ಕೆ ಮ್ಯಾಕ್ಸಿಮಮ್ ಒಂದು 3-4 ಗೋಡಂಬಿಸನ್ನು ತಿನ್ಬೋದು. ಈ ರೀತಿ ಪೋರ್ಷನ್ ಕಂಟ್ರೋಲನ್ನು ಮಾಡಬೇಕು. ಬಟ್ ಒಂದು ಬ್ಯಾಲೆನ್ಸ್ಡ್ ಡಯಟ್, ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಮತ್ತು ಈ ಫ್ಯಾಟ್ಸ್ ಇರುವಂಥ ಡಯಟ್ ತಿನ್ನಲೇಬೇಕು. ವೆಜಿಟೇಬಲ್ಸ್ ತಿನ್ನಬೇಕು, ಫ್ರೂಟ್ಸ್ ತಿನ್ನಬೇಕು. ಯಾವ ವೆಜಿಟೇಬಲ್ಸನ್ನು ತಿನ್ನಬೇಕು, ಯಾವ ವೆಜಿಟೇಬಲ್ಸನ್ನು ತಿನ್ನಬಾರ್ದು ಅದಕ್ಕೆ ಮತ್ತೆ ಡಿಬೇಟ್ ನಡೀತಾ ಇದೆ. ಬಟ್ ಒಂದು ಜನರಲ್ ರೂಲ್ ನೆನ್ಪಿಟ್ಕೊಳ್ಳಿ, ಲೋಕಲಿ ನಿಮ್ಮ ಏರಿಯಾದಲ್ಲಿ, ನಿಮ್ಮ ಜಾಗ್ರಫಿಕ್ ಏರಿಯಾದಲ್ಲಿ ಯಾವ ಹಣ್ಣುಗಳನ್ನು ಬೆಳಿತೀರಾ ಆ ಹಣ್ಣುಗಳನ್ನು, ಯಾವ ಸೀಸನ್ನಲ್ಲಿ ಏನು ಹಣ್ಣು ಬರುತ್ತೆ ಅವುಗಳನ್ನು ಹಿತಮಿತವಾಗಿ ತಿನ್ಬೋದು. ನೀರನ್ನು ಜಾಸ್ತಿ ಕುಡಿತಾ ಇರಬೇಕು. ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸನ್ನು ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಬೇಕು. ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಇವು ನಿಮ್ಮ ಬಾಡಿಯಲ್ಲಿ ಆಗುವಂಥ ಆಕ್ಸಿಡೇಟಿವ್ ಡ್ಯಾಮೇಜನ್ನು ಕಡಿಮೆ ಮಾಡ್ತವೆ. ಯಾವ ಯಾವ ಫುಡ್ಸ್ ಈ ಥರ ಇರ್ತವೆ, ಅರಿಶಿನ ಇರ್ಬೋದು, ಶುಂಠಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಈ ಥರ ಒಳ್ಳೆಯ ಫುಡ್ಸ್ ಆ್ಯಂಟಿ ಆಕ್ಸಿಡೆಂಟ್ಸನ್ನು ನಿಮ್ಮ ಇದರಲ್ಲಿ ಆ್ಯಡ್ ಮಾಡಬೇಕು. ಫರ್ಮೆಂಟೆಡ್ ಫುಡ್ಸ್ ಇವು ಏನು ಮಾಡ್ತವೆ, ನಮ್ಮ ಗಟ್ನಲ್ಲಿ, ನಮ್ಮ ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾನ ಹೆಲ್ಪ್ ಮಾಡ್ತವೆ ಗ್ರೋ ಮಾಡಲಿಕ್ಕೆ. ಅದು ಮೊಸರು ಇರ್ಬೋದು, ಬಟರ್ ಮಿಲ್ಕ್ ಇರ್ಬೋದು, ಮಜ್ಜಿಗೆ ಇರ್ಬೋದು, ಈ ದೋಸೆ, ಇಡ್ಲಿ, ಇವುಗಳಲ್ಲಿ ಫರ್ಮೆಂಟೆಡ್ ಫುಡ್ಸ್ ಅಂತ ನಾವು ಹೇಳ್ತಾ ಇರ್ತೇವೆ. ಇವು ನಿಮ್ಮ ಗಟ್ಟಿಗೆ ಒಳ್ಳೆಯದು. PCOS ಅಲ್ಲಿ ಹಾರ್ಮೋನ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ವಿಟಮಿನ್ ಡಿ ಕಡಿಮೆ ಇರುತ್ತೆ PCOS ಇರುವಂಥ ಮಹಿಳೆಯರಲ್ಲಿ. ಸೊ ನೀವು ವಿಟಮಿನ್ ಡಿ ಎಕ್ಸ್ಪೋಜರ್ ಪಡೆಯಬೇಕು, ಸನ್ಲೈಟಿಗೆ ಎಕ್ಸ್ಪೋಸ್ ಆಗಬೇಕು. ಆ್ಯಂಡ್ ಏನನ್ನ ಲಿಮಿಟ್ ಮಾಡಬೇಕು, ಬಹಳ ಟೀ ಕಾಫಿಯನ್ನು ಕುಡಿಲಿಕ್ಕೆ ಹೋಗಬಾರ್ದು. ಮದ್ಯಪಾನವನ್ನು ಲಿಮಿಟ್ ಮಾಡಬೇಕು. ಸ್ಮೋಕಿಂಗ್ ಮಾಡ್ತಾ ಇದ್ರೆ ಅದನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ನಮಗೆ ಸೇರುವಂಥದ್ದು ಏನೇನು ಫುಡ್ ಇದೆ, ಜಂಕ್ ಫುಡ್ಡು, ಫ್ರೆಂಚ್ ಫ್ರೈಸು, ಬೇಕ್ರಿಯಲ್ಲಿ ಸಿಗುವಂಥ ಫುಡ್ಡು, ಐಸ್ ಕ್ರೀಮ್ಸು, ಈ ಥರದೆಲ್ಲ ಫುಡ್ಗಳನ್ನು ನೀವು ಅವಾಯ್ಡ್ ಮಾಡಬೇಕು. ಸ್ಟಾಪ್ ಮಾಡಿ ಅಂತ ಹೇಳಿದಾಗ ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್ ಟು ಸ್ಟಾಪ್ ಎವ್ರಿಥಿಂಗ್. ಸೊ ಒನ್ಸ್ ಇನ್ ಅ ವೈಲ್ ನೀವು ತಿನ್ಬೋದು, ಪೋರ್ಷನ್ ಅನ್ನ ಕಂಟ್ರೋಲ್ ಮಾಡ್ಬೋದು. ಬಟ್ ಆದಷ್ಟು ಈ ಐಟಮ್ಸ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾವಾಗಲಾದರೂ ಒಮ್ಮೆ ತಿಂದ್ರಿ ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಈ ಚಾಯ್ಸಸ್ ಏನಿರ್ತವೆ ನಿಮ್ಮ ಹಾರ್ಮೋನ್ಸಿಗೆ ಒಳ್ಳೆಯದಲ್ಲ. ಸೊ ಈ ಥರದ ಫುಡ್ಗಳನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ ನಿಮ್ಮ ವೇಟನ್ನು ಮ್ಯಾನೇಜ್ ಮಾಡಬೇಕು. ಈಗ PCOS ಇರುವಂಥ ಎಲ್ಲ ಮಹಿಳೆಯರು ಓವರ್ ವೇಟ್ ಇರ್ತಾರೆ ಅಂತ ಅಲ್ಲ. ಕೆಲವೊಂದು ಮಹಿಳೆಯರು ತುಂಬ ಲೀನ್ ಆಗಿರ್ತಾರೆ, ತೆಳ್ಳಗಿರ್ತಾರೆ, ಅಂದರೂ ಅವರಿಗೆ PCOS ಇರುತ್ತೆ. ಬಟ್ ಸಪೋಸ್ ನೀವು ಒಬೇಸ್ ಇದ್ದೀರಾ, ನಿಮಗೆ ಬೊಜ್ಜು ಜಾಸ್ತಿ ಇದೆ ಆ್ಯಂಡ್ PCOS ಇದೆ ಅಂದಾಗ ನಿಮ್ಮ ವೇಟನ್ನು ನೀವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಟ್ರೈ ಮಾಡಲೇಬೇಕು. ಇದೇನು ಕಡಿಮೆ ಆಗೋದಲ್ಲ, ನನಗೆ PCOS ಇದೆ ಅಂತ ಬಿಟ್ಬಿಡಬಾರ್ದು. ಯಾಕಂದರೆ ನೀವು ಯಾವಾಗ ಬಿಡ್ತೀರಾ ನಿಮ್ಮ ಹಾರ್ಮೋನ್ಸಿನ ಸ್ಟೇಟಸ್ ಮತ್ತು ಅದು ಹದಗೆಡ್ತಾ ಹೋಗುತ್ತೆ. ಸೊ ಅಟ್ಲೀಸ್ಟ್ ಒಂದು 5 kg, ಒಂದು 7 kg ವೇಟ್ ಕಡಿಮೆ ಮಾಡಿಕೊಂಡ್ರೂ ಸಹ ಅದು ಬಹಳ ಹೆಲ್ಪ್ ಆಗುತ್ತೆ. ವೇಟ್ ಲೂಸ್ ಮಾಡೋದು ಅಷ್ಟು ಈಸಿ ಇರೋದಿಲ್ಲ ಈ PCOS ಅಲ್ಲಿ. ಬಟ್ ನೀವು ಎಫರ್ಟ್ ಮಾಡಿದರೆ, ಕನ್ಸಿಸ್ಟೆಂಟ್ಲಿ ಅದನ್ನು ಮಾಡ್ಕೊಳ್ತಾ ಹೋದರೆ ಒಂದು ಸ್ವಲ್ಪ ವೇಟ್ ನಿಮಗೆ ಕಡಿಮೆ ಆಗುತ್ತೆ ಆ್ಯಂಡ್ ಇದರಿಂದ ನಿಮಗೆ ಬಹಳಷ್ಟು ಚೇಂಜಸ್ಸನ್ನು ನೀವು ನೋಟಿಸ್ ಮಾಡ್ತೀರಾ. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ ಎಕ್ಸಸೈಸ್. ಈ ಎಕ್ಸಸೈಸ್ ಏನಿರುತ್ತೆ ಇದು ಸಹ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ PCOS. ಈಗ ಈ ಎಕ್ಸಸೈಸಿಂದ ನಿಮ್ಮ ಸ್ನಾಯುಗಳ ಮಾಸ್ ಅಥವಾ ಡೆನ್ಸಿಟಿ ಹೆಚ್ಚುತ್ತೆ, ಇನ್ಸುಲಿನ್ನಿಗೆ ನಿಮ್ಮ ಸೆನ್ಸಿಟಿವಿಟಿ ಹೆಚ್ಚುತ್ತೆ, ನಿಮ್ಮ ಒಳ್ಳೆಯ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ವೇಟ್ ಲೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ನಿಮ್ಮ ಹಾರ್ಮೋನ್ಸ್ ಒಂದು ಬ್ಯಾಲೆನ್ಸಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ಎಕ್ಸಸೈಸನ್ನು ಮಾಡಬೇಕು, ಯಾವ ಎಕ್ಸಸೈಸ್ ಬೆಸ್ಟ್ ಎಕ್ಸಸೈಸ್ ಈ PCOSಗೆ? ಈ ಕ್ವೆಶನ್ ಸಹ ನನಗೆ ಬಹಳ ಕಾಮನ್ಲಿ ಈ ಯಂಗ್ ಗರ್ಲ್ಸ್ ಕೇಳ್ತಾ ಇರ್ತಾರೆ. ಯಾವ ಎಕ್ಸಸೈಸ್ ಬೆಸ್ಟ್ ಅಂದರೆ, ಯಾವ ಎಕ್ಸಸೈಸ್ ನೀವು ಕನ್ಸಿಸ್ಟೆಂಟ್ಲಿ ಮಾಡ್ತಾ ಇರ್ತೀರಾ ಅದೇ ಬೆಸ್ಟ್ ಎಕ್ಸಸೈಸ್. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಆ ಎಕ್ಸಸೈಸ್ ಬೆಸ್ಟ್ ಅಂತ ಹೇಳ್ಕೊಂಡು ಅದನ್ನು 5 ದಿವಸ ಮಾಡಿ ಬಿಡೋದ್ಕಿಂತ ಯಾವ ಎಕ್ಸಸೈಸನ್ನು ನೀವು ದಿನ ಮಾಡಲಿಕ್ಕೆ ನಿಮಗೆ ಆಗತ್ತೆ ಆ ಥರದ ಎಕ್ಸಸೈಸ್ ನಿಮಗೆ ಬೆಸ್ಟ್ ಎಕ್ಸಸೈಸ್. ಅದು ಯೋಗ ಇರ್ಬೋದು, ರನ್ನಿಂಗ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು. ಇವು ಯಾವುದೇ ಫಾರ್ಮ್ ಆಫ್ ಎಕ್ಸಸೈಸನ್ನು ನೀವು ಸಿಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಒನ್ ಫಾರ್ಮ್ ಆಫ್ ಎಕ್ಸಸೈಸನ್ನು ನೀವು ಮಾಡ್ತಾನೆ ಇರಬೇಕು. ಬಹಳಷ್ಟು ಸಲ ನಾನು ನೋಡಿದ್ದೇನೆ, ಈ ಮಹಿಳೆಯರು ಫಸ್ಟೇ ಡಿಸೈಡ್ ಮಾಡಿಬಿಡ್ತಾರೆ, ನನಗೆ ಎಕ್ಸಸೈಸ್ ಮಾಡಿದ್ರೇನು ವೇಟ್ ಲೂಸ್ ಆಗ್ತಾ ಇಲ್ಲ, ನನಗೆ ತಿನ್ನೋದ್ರಿಂದನೂ ವೇಟ್ ಲೂಸ್ ಆಗ್ತಾ ಇಲ್ಲ, ಇದರಿಂದ ಏನೂ ಉಪಯೋಗ ಇಲ್ಲ, ನಾನು ಮಾಡೋದೇ ಇಲ್ಲ ಅಂತ. ಆ್ಯಂಡ್ ಅವರು ಮತ್ತೆ ಆ ಸೈಕಲಲ್ಲಿ ಅದು ಇನ್ನೂ ವರ್ಸನ್ ಆಗ್ತಾ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ PCOSನ ಸಿಂಪ್ಟಮ್ಸ್.
ಎಕ್ಸಸೈಸ್ ಅನ್ನ ನೀವು ಮಾಡಲೇಬೇಕು. ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು 4 ದಿನ ಆದರೂ ನೀವು ಮಿನಿಮಮ್ ಒಂದು 30-40 ನಿಮಿಷ ಎಕ್ಸಸೈಸ್ ಅನ್ನ ಮಾಡಲೇಬೇಕು. ಸ್ಲೋ ಆಗಿ ಸ್ಟಾರ್ಟ್ ಮಾಡಿ, ಆಮೇಲೆ ನೀವು ಎಕ್ಸಸೈಸ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು. ಎರೋಬಿಕ್ ಎಕ್ಸಸೈಸ್ ಸಹ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತಾರೆ ಈ PCOS ಕೇಸಸ್ಸಲ್ಲಿ. ಸೊ ನೀವು ಸ್ಲೋಲಿ ಆ ನಂತರ ವಾಕಿಂಗಿಂದ ರನ್ನಿಂಗಿಗೆ, ಜಾಗಿಂಗಿಗೆ ಈ ಥರ ಮಾಡ್ಬೋದು. ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ಈ ಸ್ಕ್ವಾಟ್ಸ್ ಇರ್ಬೋದು, ಪುಷಪ್ ಇರ್ಬೋದು, ಈ ವೇಟ್ಸನ್ನು ಸ್ವಲ್ಪ ಲಿಫ್ಟ್ ಮಾಡೋದು, ಇವೆಲ್ಲ ಸಹ ಬಹಳ ಇಂಪಾರ್ಟೆಂಟ್ ಇರ್ತವೆ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚು ಮಾಡಲಿಕ್ಕೆ. ಬಟ್ ರಿಮೆಂಬರ್, ಯಾವುದೇ ಎಕ್ಸಸೈಸ್ ನೀವು ಕನ್ಸಿಸ್ಟೆಂಟ್ಲಿ ಮಾಡ್ತಾನೇ ಇರಬೇಕು, ಆವಾಗ ನಿಮಗೆ ಇದರ ಚೇಂಜಸ್ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಸ್ಲೀಪ್ ಅಡಿಕ್ವೇಟ್ ಕ್ವಾಲಿಟಿ ಸ್ಲೀಪನ್ನು ಪಡೆಯಲಿಕ್ಕೆ ಟ್ರೈ ಮಾಡಬೇಕು. ಅಯ್ಯೋ ನನಗೆ ನಿದ್ದೆ ಬರ್ತಾ ಇಲ್ಲ, ಮೊಬೈಲ್ ತೊಗೊಂಡೆ, ಇನ್ಸ್ಟಾ ರೀಲ್ಸ್ ನೋಡಿದೆ, ಇದನ್ನು ನೋಡಿಕೊಂಡು ನಿಮ್ಮ ಸ್ಲೀಪನ್ನು ಹಾಳು ಮಾಡ್ಕೊಳ್ಬೇಡಿ. ಸೊ ಒಂದು ಟೈಮ್ ಇಟ್ಕೊಳ್ಳಿ ಹೇಳೋದಕ್ಕೆ ಆ್ಯಂಡ್ ಮಲ್ಕೊಳ್ಳೋಕ್ಕಿಂತ ಮೊದಲು ಈ ಎಲೆಕ್ಟ್ರಾನಿಕ್ ಡಿವೈಸಸ್ಸಿಂದ ದೂರ ಇರಿ ಆ್ಯಂಡ್ ಟ್ರೈ ಟು ಗೆಟ್ ಅ ಕ್ವಾಲಿಟಿ ಸ್ಲೀಪ್. ಇಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ಟು ಯೋರ್ ಹಾರ್ಮೋನ್ಸ್. ನೆಕ್ಸ್ಟ್ ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಇದು ಬಹಳ ಡಿಫಿಕಲ್ಟ್, ಬಟ್ ನೀವು ಮ್ಯಾನೇಜ್ ಮಾಡಲೇಬೇಕು. ಹೇಗೆ ಮ್ಯಾನೇಜ್ ಮಾಡ್ತೀರಾ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಚಾಯ್ಸಸ್. ನಿಮ್ಮ ಹಾಬೀಸ್ ಇರ್ಬೋದು, ನಿಮಗೆ ವಾಕಿಂಗ್ ಸೇರ್ತು ಅಥವಾ ಮೆಡಿಟೇಷನ್ ಸೇರ್ತು ಅಥವಾ ನಿಮಗೆ ಒಂದು ಸಾಂಗ್ ಕೇಳಲಿಕ್ಕೆ ಸೇರುತ್ತೆ. ಈ ಥರದ್ದು ಯಾವುದೇ ಒಂದು ಹಾಬಿ ಅಥವಾ ಆ್ಯಕ್ಟಿವಿಟಿ ಯಾವುದರಿಂದ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಬೋದು, ಆ ಥರದ ಆ್ಯಕ್ಟಿವಿಟೀಸನ್ನು ಮಾಡಿ. ಯಾಕಂದರೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ನೀವು ಟ್ರೈ ಮಾಡಿದಾಗ ನಿಮ್ಮ ಇಮೋಷನಲ್ ಹೆಲ್ತಿಗೂ ಸಹ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಈ ಹಾರ್ಮೋನಲ್ ಸ್ಟೆಬಿಲಿಟಿಗೂ ಸಹ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಡಿಫಿಕಲ್ಟ್ ಈ ಥರ ಮಾನಸಿಕ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಅಥವಾ ಈ ಇಮೋಷ್ನಲಿ ನಾವು ಸ್ಟೇಬಲ್ ಆಗೋದು ಅಲಾಂಗ್ ವಿತ್ PCOS, ಬಿಕಾಸ್ ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಬಾಡಿಯಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇವನ್ನೆಲ್ಲ ನೋಡಿ ಆ ಹುಡುಗಿಗೆ ಬಹಳ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ. ನಾನು ಹೀಗಿದ್ದೀನಿ, ನಾನು ಹಾಗಿದ್ದೀನಿ, ನಾನು ಚೆನ್ನಾಗೇ ಇಲ್ಲ, ಅವಳು ಹೇಗಿದ್ದಾಳೆ, ಈ ಥರ ಕಂಪ್ಯಾರಿಸನ್ನು ಎಲ್ಲ ಬರುತ್ತೆ. ಸೊ ರಿಮೆಂಬರ್, ಇವೆಲ್ಲ ಇರುತ್ತೆ, ಬಟ್ ಯು ಹ್ಯಾವ್ ಟು ಗೆಟ್ ಅಬೌವ್ ಆ್ಯಂಡ್ ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ಯು ಹ್ಯಾವ್ ಟು ಮ್ಯಾನೇಜ್. ಬಿಕಾಸ್ ನೀವು ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಬೇರೆಯವರು ಬಂದು ನಿಮ್ಮ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಎಫರ್ಟನ್ನು ಹಾಕಿ, ಸ್ಟಾಪ್ ಕಂಪೇರಿಂಗ್, ಥಿಂಕ್ ಪಾಸಿಟಿವ್. ಯಾರಾದರೂ ಒಂದು ಔಷಧಿಯನ್ನು ಕೊಟ್ಟಾಗ ಆ ಔಷಧಿ ನಿಮಗೆ ಮ್ಯಾಜಿಕ್ ಆಗಿ ವರ್ಕ್ ಮಾಡೋದಿಲ್ಲ. ನೀವು ನಿಮ್ಮ ಎಫರ್ಟನ್ನು ಮಾಡಲೇಬೇಕು. ಪ್ಲಾಸ್ಟಿಕ್ಸ್ ಅನ್ನು ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆಗಲಿ, ಈ ಥರ ಆ್ಯಕ್ಟ್ರೆಸ್ ಆಗಲಿ, ಇವ್ರನ್ನೆಲ್ಲ ನೋಡಿಕೊಂಡು ಒಂದು ಬಾಡಿ ಇಮೇಜ್ ಬಗ್ಗೆ ಒಂದು ಬ್ಯಾಡ್ ಥಿಂಕಿಂಗನ್ನು ಪಡ್ಕೊಳ್ಬೇಡಿ. ಅವರ ಲೈಫೇ ಬೇರೆ, ಅವರ ಪ್ರಾಬ್ಲಮ್ಸೇ ಬೇರೆ ಇರುತ್ತೆ. ಸೊ ನೀವು ಕಾನ್ಸಂಟ್ರೇಟ್ ಆನ್ ಯೋರ್ ಸೆಲ್ಫ್ ಆ್ಯಂಡ್ ಈ ಥರದ ಚೇಂಜಸನ್ನು ಮಾಡಿ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಿಮ್ಗೆ ಬೇಕಿದ್ರೆ ನಿಮ್ಮ ಡಾಕ್ಟರ್ ಕೆಲವೊಂದು ಔಷಧೀಸು, ಮೆಡಿಸಿನ್ಸು ಎಲ್ಲನೂ ಕೊಡ್ತಾರೆ ಆ್ಯಂಡ್ ದಟ್ ವಿಲ್ ಹೆಲ್ಪ್. ಬಟ್ ರಿಮೆಂಬರ್, ಆಸ್ ಐ ಹ್ಯಾವ್ ಟೋಲ್ಡ್ ಯು, ಒಂದು ಮ್ಯಾಜಿಕ್ ಗುಳಿಗೆ ಇಲ್ಲ PCOSಗೆ. ಅದನ್ನು ತಗೊಂಡ್ಮೇಲೆ ನಿಮಗೆ ಸಿಂಪ್ಟಮ್ಸ್ ಕಡಿಮೆ ಆಗಿ ನೀವು ನೆಕ್ಸ್ಟ್ ಡೇ ಅದನ್ನ ಚೇಂಜ್ ಆಗಿಬಿಡ್ತೀರಾ ಅಂತ. ನಿಮಗೆ ಚೇಂಜ್ ಬೇಕು ಅಂದರೆ ಇದು ಒಂದು ಜರ್ನಿ. ಈ ಜರ್ನಿಯನ್ನು ನೀವು ಸ್ಲೋ ಆಗಿ, ಸ್ಟಡಿಯಾಗಿ, ಕನ್ಸಿಸ್ಟೆಂಟ್ಲಿ ಮಾಡ್ತಾ ಇರಬೇಕು ಟು overcome your symptoms and to be emotionally, physically and mentally healthy. Thank you so much for watching the video. Please like, share and subscribe the channel. Thank you.